ಹಾಯ್ ಫುಡೀಸ್, ವೆಲ್ಕಮ್ ಟು ಸಿಸ್ಟರ್ಸ್ ಕಿಚನ್. ಇವತ್ತಿನ ರೆಸಿಪಿ ಪಡ್ಡು ವಿತ್ ಟೊಮೆಟೊ ಚಟ್ನಿ. ಈ ಟೊಮೆಟೊ ಚಟ್ನಿ ರೋಡ್ ಸೈಡಲ್ಲಿ ಸಿಗುತ್ತಲ್ಲ ಬಂಡಿಗಳಲ್ಲಿ, ಆ ಥರ ರುಚಿ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಟೊಮೆಟೊ ಚಟ್ನಿ ಮಾಡ್ಕೊಂಬಿಡೋಣ. ಒಂದು ಕುಕ್ಕರ್ ತಗೊಂಡು ಸ್ಟವ್ ಮೇಲೆ ಇಟ್ಟು ನೀರು ಹಾಕಿ ಇದರಲ್ಲಿ ಚಿಕ್ಕ ಚಿಕ್ಕ ಟೊಮೆಟೊಗಳು ತೊಗೊಂಡಿದ್ದೀನಿ. ನಾನು 8ರಿಂದ 9 ಟೊಮೆಟೊ ಇದೆ. ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸ್ಕೊಳ್ಳೋಣ. ಕುಕ್ಕರ್ ತಣ್ಣಕ್ಕಾದ್ಮೇಲೆ ಅದರಲ್ಲಿ ನೀರಿರುತ್ತಲ್ಲ ಅದನ್ನೆಲ್ಲ ಬಸಿದ್ಬಿಟ್ಟು ಈ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿನ ಆರಿಸ್ಕೊಳ್ಳೋಣ. ಆರಿದ್ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಬೇಯಿಸ್ಕೊಂಡಿದ್ವಲ್ಲ ಟೊಮೆಟೊ, ಈರುಳ್ಳಿನ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ, 4ರಿಂದ 5 ಕಾಳುಮೆಣಸು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸಿಗೆ ಹಾಕಿ ನುಣ್ಣಕ್ಕೆ ರುಬ್ಕೊಳ್ಳೋಣ. ಇದನ್ನು ಒಂದು ಸೈಡಲ್ಲಿ ಎತ್ತಿಡೋಣ. ಇದಕ್ಕೆ ಒಗ್ಗರಣೆ ಹಾಕಬೇಕು, ಆಗಲೇ ರುಚಿ ಚೆನ್ನಾಗಿರೋದು. ಈಗ ಒಂದು ಬಾಣಲಿ ತಗೊಂಡು ಇದರಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಕಡಲೆಬೇಳೆ ಜೊತೆಗೆ ಈರುಳ್ಳಿ, ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ಳಿ, ಇಲ್ಲ ಕಡಲೆಬೇಳೆ ಬೇಗ ಸೀದೋಗುತ್ತೆ. ಈರುಳ್ಳಿನ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಆದಮೇಲೆ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಟೊಮೆಟೊ, ಈರುಳ್ಳಿ ಪೇಸ್ಟ್, ಅದನ್ನು ಒಗ್ಗರಣೆಯ ಒಳಗಡೆ ಸೇರಿಸಿ 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ರುಚಿಯಾದ ಟೊಮೆಟೊ ಚಟ್ನಿ ರೆಡಿ. ಇದು ರೋಡ್ ಸೈಡ್ ಬಂಡಿಗಳಲ್ಲಿ ಮಾರ್ತಿರ್ತಾರಲ್ಲ ಆ ಟೇಸ್ಟಲ್ಲಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಈಗ ಪಡ್ಡು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ದೋಸೆ ಹಿಟ್ಟು ತಗೊಂಡು ಅದರಲ್ಲಿ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು, ಒಂದು ಚಿಕ್ಕ ಟೊಮೆಟೊನ ಹಾಕ್ಕೊಂಡು, 2ರಿಂದ 3 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಈಗ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಪಡ್ಡು ಬ್ಯಾಟರು ರೆಡಿಯಾಗಿದೆ. ಈಗ ಪಡ್ಡು ಪ್ಯಾನ್ ತಗೊಂಡು ಸ್ಟವ್ ಮೇಲೆ ಇಟ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಹಾಕ್ಕೊಂಡ್ರೆ ತಳ ಹಿಡಿದ್ಬಿಡುತ್ತೆ, ಅಷ್ಟು ಈಸಿಯಾಗಿ ಪಡ್ಡು ಮೇಲೆ ಬರೋದಿಲ್ಲ. ಎಣ್ಣೆ ಪಡ್ಡು ಪ್ಯಾನ್ಗೆ ಹಾಕಿದ್ಮೇಲೆ ಬ್ಯಾಟರ್ನ ಅದರಲ್ಲಿ ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ. ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಪಡ್ಡುಗಳು ಈವನ್ ಆಗಿ ಬೇಯುತ್ತೆ. ಪಡ್ಡು ಮೇಲ್ಭಾಗದಲ್ಲಿ ಬ್ಯಾಟರ್ ಎಲ್ಲ ಡ್ರೈ ಆಗುತ್ತೆ. ಆವಾಗ ಪಡ್ಡುಗಳನ್ನು ತಿರುಗಿಸಿ ಬೇಯಿಸ್ಕೋಬೇಕು. ಮೊದಲೇ ತಿರುಗಿಸಿದ್ರೆ ಅದು ತಳ ಹಿಡಿದ್ಬಿಡುತ್ತೆ, ಪಡ್ಡು ಪ್ಯಾನಿಂದ ಆಚೆ ಬರೋದಿಲ್ಲ. ಈಗ ಪಡ್ಡು ಟೊಮೆಟೊ ಚಟ್ನಿ 2 ರೆಡಿ ಆಗಿದೆ. ನೀವು ಟ್ರೈ ಮಾಡಿ, ರೆಸಿಪಿ ಹೇಗಿತ್ತು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.